ನಿನಗೆ ಫಿಸಿಕಲ್ ಕೆಪಬಿಲಿಟಿ ಇಲ್ವಾ? ದಯವಿಟ್ಟು ಮದುವೆ ಆಗಬೇಡ. ಫಿಸಿಕಲ್ ಫಿಟ್ನೆಸ್ ಅಥವಾ ಫಿಸಿಕಲ್ ಕೆಪಬಿಲಿಟಿ ಅಂದರೆ ಒಬ್ಬ ಹೃತಿಕ್ ರೋಷನ್ ಥರ ಬಾಡಿ ಅಥವಾ ಮಿಸ್ ಇಂಡಿಯಾ ಥರ ಫಿಟ್ನೆಸ್ ಅಥವಾ ಬಾಡಿ ಅಲ್ಲ. ಒಂದು ಬೇಸಿಕ್ ಹೆಲ್ತ್. ನೀನು ಆರೋಗ್ಯವಂತನಾಗಿರ್ಬೇಕು ಅಥವಾ ಆರೋಗ್ಯವಂತಳಾಗಿರಬೇಕು. 3 ಹೊತ್ತು ಹಾಸ್ಕೊಂಡು ಮಲಗಿದ್ರೆ ಮನೆ ಹೆಂಗೆ ನೋಡ್ಕೋತೀಯ? ಹೆಂಗೆ ಆಚೆ ಹೋಗಿ ದುಡಿತೀಯ? ಮಕ್ಕಳನ್ನ ಹೆಂಗೆ ನೋಡ್ಕೋತೀಯ? ಅಥವಾ ಮಕ್ಕಳನ್ನ ಹೆಂಗೆ ಹೆರ್ತೀಯ? ಅದು ಫಿಸಿಕಲ್ ಕೆಪಬಿಲಿಟಿ. ಅಥವಾ ನಿನ್ನ ಪಾರ್ಟ್ನರ್ಗೆ ಹೆಂಗೆ ಸುಖ ಕೊಡ್ತೀಯ? ಆ ಫಿಸಿಕಲ್ ಕೆಪಬಿಲಿಟಿ ನೀನಲ್ಲಿ ಇದೆಯಾ? ಇದ್ದರೆ ಮಾತ್ರ ಮದುವೆ ಮಾಡ್ಕೊ, ಇಲ್ಲದಿದ್ದರೆ ದಯವಿಟ್ಟು ಮದುವೆ ಆಗಬೇಡ. ಸೆಕೆಂಡ್ ಪಾಯಿಂಟ್, ಎಮೋಷ್ನಲ್ ಅವೈಲಬಿಲಿಟಿ. ಅಯ್ಯೋ ನನಗೆ ಯಾರೋ ಬೇಡಪ್ಪ, ನಾನು ಮಲಗಿರ್ತೀನಿ, ಅಯ್ಯೋ ನೀನೇ ಹೋಗು, ದುಡ್ಡು ಬೇಕಾ ತಗೋ, ನೀನು ಹೋಗ್ಬಿಡ್ಬಾ, ನಾನು ಬರೋಲ್ಲ. ಅಯ್ಯೋ ನಿಮ್ಮ ಮನೆಯವ್ರು ನೋಡಿದ್ರೆ ನಂಗೆ ಆಗಲ್ಲ, ನಾನು ಬರಲ್ಲ, ನನಗಿದು ಇಷ್ಟ ಇಲ್ಲ, ನಾನು ಅಲ್ಲಿ ಸೇರಲ್ಲ, ನಾನು ಅಲ್ಲಿ ಬರೋಲ್ಲ. ಈ ಪಕ್ಷಕ್ಕೆ ಅವ್ರು ಯಾಕೆ ಮದುವೆ ಮಾಡ್ಕೋಬೇಕಾಗಿತ್ತು? ನಿನ್ನ ಪಾಡಿಗೆ ನೀನು, ಅವ್ರ ಪಾಡಿಗೆ ಅವ್ರು ಇರಬೇಕಾದ್ರೆ. ನೀನು ಒಂಟಿಗೆ ಗೂಬೆ, ನಿನ್ನ ಪಾಡಿಗೆ ನೀನು ಇರಬೇಕು, ಸೋಲೋ. ನಿನ್ನ ಪಾಡಿಗೆ ನೀನು ಸೋಲೋ ವ್ಯಕ್ತಿ ಅಂದರೆ ಯಾಕೆ ಮದುವೆ ಮಾಡ್ಕೋಬೇಕಾಗಿತ್ತು? ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ದಿನನಾದರೂ ಒಟ್ಟಿಗೆ ಎಲ್ಲ ಕಡೆ ಹೋಗೋದು, ಸಿನಿಮಾಗೆ ಹೋಗೋದು, ಒಂದು ಪಿಕ್ನಿಕ್ ಹೋಗೋದು, ಲಾಂಗ್ ಡ್ರೈವ್ ಹೋಗೋದು, ಹೋಟೆಲ್ಗೆ ಹೋಗೋದು, ಫಂಕ್ಷನ್ಗಳಿಗೆ ಒಟ್ಟಿಗೆ ರೆಡಿಯಾಗಿ ಹೋಗೋದು. ಅದೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ಯಾಕೆ ಮದುವೆ ಮಾಡ್ಕೊಂಡು? ಡೋಂಟ್. ಥರ್ಡ್ ಪಾಯಿಂಟ್, ಫಿನಾನ್ಷಿಯಲ್ ಕೆಪಬಿಲಿಟಿ. ನೀನು ದುಡ್ದು ನಿನ್ನ ಹೆಂಡತಿ ಮಕ್ಕಳನ್ನ ಸಾಕೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಯಾಕೆ ಮದುವೆ ಮಾಡ್ಕೋತೀಯ? ನೀನು ಮದುವೆ ಆದರೆ ಬೇರೆ ಮನೆಯಿಂದ ಒಂದು ಹೆಣ್ಣುಮಗಳನ್ನ ಕರ್ಕೊಂಬರ್ತಾಯಿದ್ಯಾ, ನೀನು ಮಕ್ಕಳನ್ನ ಹುಟ್ಟಿಸ್ತೀಯ, ಅವರಿಗೆ ತಂದು ಹಾಕೋ ಜವಾಬ್ದಾರಿ ನಿಂದು. ಮಕ್ಕಳು ನೋಡಿಕೊಂಡು ಮನೆಯಲ್ಲಿ ಮಾಡಿ ಹಾಕೋ ಜವಾಬ್ದಾರಿ ಅವಳು. ಅದು ಟ್ರೆಡಿಷ್ನಲ್ ರೂಲ್ಸ್. ಇಬ್ಬರೂ ದುಡಿಬೋದು, ಇಬ್ಬರು ಮಕ್ಕಳು ನೋಡ್ಕೋಬೋದು, ಇಬ್ಬರು ಸೇರಿ ಮನೆ ಕೆಲಸ ಮಾಡ್ಬೋದು, ಅದಲ್ಲ. ಆದರೂ ಫಿನಾನ್ಷಿಯಲಿ ಸ್ವಲ್ಪ ಸೆಕ್ಯೂರಾಗಿ ಇಲ್ಲದೇ ಇದ್ದರೆ ಮದುವೆ ಕಡೆ ಯೋಚನೆ ಮಾಡೋದು ತಪ್ಪಾಗ್ಬೋದು. ಫೈನಲ್ ಪಾಯಿಂಟ್, ಅಡ್ಜಸ್ಟ್ಮೆಂಟ್. ಅಲ್ಲ, ನೀನು ತವ್ರ ಮನೇಲಿದ್ದಾಗ ಅಥವಾ ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ದಾಗ ಅಡ್ಜಸ್ಟ್ ಮಾಡ್ಕೊಂಡಿರಲಿಲ್ವ ನಿಮ್ಮ ಅಪ್ಪ ಅಮ್ಮ ತಮ್ಮ ತಂಗಿನ? ಈ ವ್ಯಕ್ತಿನ ಯಾಕೆ ನೀನು ಅಡ್ಜಸ್ಟ್ ಮಾಡ್ಕೊಂಡಿರಲ್ಲ ಅಂತ ಹೇಳ್ತಾ ಇದೆಯಾ? ಮ್ಯಾರೇಜ್ ಅಂದ್ರೇ ಅಡ್ಜಸ್ಟ್ಮೆಂಟ್. ಏನೋ ಒಂದು ಸಣ್ಣ ಪುಟ್ಟದಿರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ನಾವು. ಸ್ವಲ್ಪ ಸಣ್ಣ ಪುಟ್ಟದಿರುತ್ತೆ. ಏನು ಕುಡ್ಕೊಂಬಂದು ಹೊಡೆಯೋ ರೀತಿ ಅಲ್ಲ. ಕುಡ್ಕೊಂಬಂದು ಹೊಡೆದ ಗಂಡನ್ನು ಅಡ್ಜಸ್ಟ್ ಮಾಡ್ಕೊತ ನಾನು ಹೇಳ್ತಾ ಇಲ್ಲ, ಅಥವಾ ಆಚೆ ಕಡೆ ಸೆಟಪ್ ಇಟ್ಕೊಂಡಿರೋನಲ್ಲ. ಏನೋ ಒಂದು ಸ್ವಲ್ಪ ಸೋಮಾರ್ತಾನ, ಏನೋ ಒಂಚೂರು ಸಣ್ಣ ಪುಟ್ಟದ್ದು ಇರುತ್ತೆ. ಆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದರೆ ತಾನೇ ಜೀವನ. ಇಲ್ಲಪ್ಪ ನಾನು ಅಡ್ಜಸ್ಟ್ ಆಗಲ್ಲ ಅಂದರೆ ದಯವಿಟ್ಟು ಮದುವೆನ ಆಗಲೇಬೇಡಿ. ಏನಂತೀರಾ?